2026 ನ್ಯೂ ಇಯರ್ ಸ್ಟಾರ್ಟ್ ಆಗಿದೆ. ಅದೇ ರೀತಿ ಯೂಟ್ಯೂಬ್ ಸಹ ಹೊಸ ಪಾಲಿಸೀಸ್ ನ ತರ್ತಿದ್ದಾರೆ. ಅದೆಷ್ಟು ಪಾಲಿಸೀಸ್ ನ ತರ್ತಾರೋ ಏನು. ಸೊ ಈಗ ನಾವು ಈ ಒಂದು ವಿಡಿಯೋದಲ್ಲಿ ಒಂದು ಹೊಸ ಹಾಗೂ ಡೇಂಜರಸ್ ಪಾಲಿಸೀಸ್ ಬಗ್ಗೆ ನೋಡೋಣ. ಆಕ್ಚುಲಿ ಇದು ಹಳೆ ಪಾಲಿಸಿನೇ, ಜಸ್ಟ್ ಅದಕ್ಕೆ ಒಂದು ಹೊಸ ನಾಮಕರಣ ಆಗಿದೆ ಅಷ್ಟೇ. ಬಟ್ ಈ ಒಂದು ಪಾಲಿಸಿ ನಿಮ್ಮ ಒಂದು ಚಾನಲ್ಗೆ ಬರ್ದೇ ಇರೋದೇ ಒಳ್ಳೆಯದು. ಅದ್ಯಾಕಂತ ಮುಂದೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಅದರ ಹೆಸರು ಬಂದು ಇನ್ಅಥೆಂಟಿಕ್ ಕಂಟೆಂಟ್. ಸೊ ಇಲ್ಲಿವರೆಗೂ ನಾವು ರಿಯೂಸ್ ಕಂಟೆಂಟ್ ನೋಡಿದ್ವಿ, ರಿಪಿಟೇಟಿವ್ ಕಂಟೆಂಟ್ ನೋಡಿದ್ವಿ, ಸಸ್ಪೆನ್ಷನ್ ಡ್ಯೂ ಟು ರಿಲೇಟೆಡ್ ಚಾನಲ್, ಈ ಎಲ್ಲಾ ಪಾಲಿಸೀಸ್ ನ ನೋಡಿದ್ವಿ. ಸೊ ಈಗ ಈ ಇನ್ಅಥೆಂಟಿಕ್ ಕಂಟೆಂಟ್ ಅಂತ ತುಂಬಾ ಚಾನಲ್ಸ್ ಗೆ ಬರ್ತಿದೆ. ಆಕ್ಚುಲಿ ಇದು ಮೊದಲಿಗೆ ರಿಪೀಟಿಯಸ್ ಕಂಟೆಂಟ್ ಬರ್ತಿತ್ತಲ್ಲ, ಅದೇ ಸ್ವಲ್ಪ ನಾಮಕರಣ ಆಗಿದೆ ಅಷ್ಟೇ. ನ್ಯೂ ಇಯರ್ ಅಲ್ವಾ, ಅದಕ್ಕೋಸ್ಕರ. ಸೊ ಈ ಒಂದು ಪ್ರಾಬ್ಲಮ್ ರೀಸೆಂಟ್ ಆಗಿ ತುಂಬಾ ಚಾನಲ್ಸ್ ಗಳಿಗೆ ಆಗ್ತಿದೆ. ಸೊ ನಿಮ್ಮ ಸಬ್ಸ್ಕ್ರೈಬರ್ 1000 ಇರಲಿ ಅಥವಾ ಲಕ್ಷ ಇರಲಿ, ಈ ಒಂದು ಪಾಲಿಸೀಸ್ ನಿಮ್ಮ ಚಾನಲ್ಗೆ ಏನಾದ್ರು ಬಂದ್ರೆ ಸ್ವಲ್ಪ ಕಷ್ಟನೇ. ಟೆನ್ಷನ್ ಮಾಡ್ಕೋಬೇಡಿ. ಈ ಒಂದು ವಿಡಿಯೋದಲ್ಲಿ ಈ ಇನ್ಅಥೆಂಟಿಕ್ ಕಂಟೆಂಟ್ ಅಂದ್ರೆ ಏನು ಅದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಅದಾದ್ಮೇಲೆ ಈ ರೀತಿ ಏನಾದ್ರು ನಿಮ್ಮ ಚಾನಲ್ಗೆ ಬಂದ್ರೆ ಅದನ್ನ ಹೇಗೆ ಸಾಲ್ವ್ ಮಾಡಬೇಕು, ಯಾವ ರೀತಿಯ ಕಂಟೆಂಟ್ಗೆ ಈ ಇನ್ಅಥೆಂಟಿಕೇಟ್ ಕಂಟೆಂಟ್ ಅಂತ ಬರುತ್ತೆ, ಸ್ವಲ್ಪ ಎಕ್ಸಾಂಪಲ್ಸ್ ತೋರಿಸಿದ್ರೆ ನಿಮ್ಗೂ ಸಹ ಅರ್ಥ ಆಗುತ್ತೆ. ಇದನ್ನೆಲ್ಲ ಹೇಳ್ಕೊಡ್ತೀನಿ. ಇದ್ರ ಜೊತೆಗೆ ನದಿ ಮಧ್ಯದಲ್ಲಿ ತೇಲಾಡ್ಬಿಟ್ಟು ಹೋಗದೆ ಈ ರೀತಿ ನಿಮ್ಗೆ ಇನ್ಅಥೆಂಟಿಕೇಟ್ ಬಂದಾಗ ಯಾವ ರೀತಿ ನೀವು ಕರೆಕ್ಟ್ ಆಗಿ ಅಪೀಲ್ ಮಾಡಬೇಕು ಅದನ್ನು ಸಹ ತಿಳಿಸ್ಕೊಡ್ತೀನಿ. ಯಾಕಂದ್ರೆ ಇದು ನೋಡಿ, ರಿಯೂಸ್ ಕಂಟೆಂಟ್ಗೆ ನೀವು ಯಾವ ರೀತಿ ಅಪೀಲ್ ಮಾಡ್ತಿರಲ್ಲ ಆ ರೀತಿ ಇಲ್ಲ, ಇದು ಸ್ವಲ್ಪ ಡಿಫ್ರೆಂಟ್. ಹೊಸ ಹೆಸರಿದೆ, ಹೊಸ ವರ್ಷ ಇದೆ, ಅದಕ್ಕೆ ಸೊ ಇದನ್ನ ನೀವು ಇಮೇಲ್ ಮುಖಾಂತರ ಅಪೀಲ್ ಮಾಡ್ಬೇಕಾಗುತ್ತೆ. ಸೊ ಅದೇ ಹೇಗೆ, ಸಮಾಧಾನ ಅದನ್ನೇ ನಾನು ವಿಡಿಯೋ ಕೊನೆಯಲ್ಲಿ ನಿಮ್ಗೆ ಯಾವ ರೀತಿ ಅಪೀಲ್ ಮಾಡಬೇಕು, ಯಾವ ರೀತಿ ಅಪೀಲ್ ಮಾಡಿದ್ರೆ ಚಾನಲ್ ಮತ್ತೆ ಮಾನಿಟೈಸ್ ಆಗುತ್ತೆ ಎಲ್ಲದನ್ನ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇವತ್ತಿಲ್ಲ ನಾಳೆ ನಿಮ್ಗೆ ಈ ಒಂದು ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ. ಸೊ ನಾವು ಇನ್ಅಥೆಂಟಿಕ್ ಕಂಟೆಂಟ್ ಯಾಕೆ ಬರುತ್ತೆ ಅಂತ ನೋಡೋದಿದ್ದೇ ಇದೆ. ಅದ್ರ ಮುಂಚೆ ಈ ಇನ್ಅಥೆಂಟಿಕೇಟ್ ಕಂಟೆಂಟ್ ಅಂದ್ರೆ ಏನು ಅದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಸೊ ನೋಡಿ, ನಿಮ್ಗೆ ಗೊತ್ತಿರೋ ಹಾಗೆ ಆಕ್ಟಿವ್ ಅಂದ್ರೆ ಏನು, ಚಾಲ್ತಿಯಲ್ಲಿರೋದು, ವರ್ಕಿಂಗ್ ಕಂಡೀಷನ್ ಅಲ್ಲಿ ಇರೋದು. ಅದೇ ಇನ್ಆಕ್ಟಿವ್ ಅಂದ್ರೆ ಚಾಲ್ತಿಯಲ್ಲಿ ಇಲ್ಲದೆ ಇರೋದು, ಯಾವುದೇ ರೀತಿಯ ವರ್ಕಿಂಗ್ ಕಂಡೀಷನ್ ಇಲ್ಲದೆ ಇರೋದು. ಅದೇ ರೀತಿ ಅಥೆಂಟಿಕ್ ಅಂದ್ರೆ ನಿಜವಾದ, ಅಧಿಕೃತ ಅಂದರ್ಥ. ಅದ್ರ ಆಪೋಸಿಟ್ ಬಂದು ಇನ್ಅಥೆಂಟಿಕ್ ಅಂದ್ರೆ ಅನಧಿಕೃತ, ನಿಜವಾದ, ಇಲ್ಲದೆ ಇರೋದು. ಸೊ ನಿಮ್ಗೆ ಮೀನಿಂಗ್ ಗೊತ್ತಾಯ್ತಾ? ಅದಕ್ಕೆ ಕಂಟೆಂಟ್ ನ ಆಡ್ ಮಾಡಿದ್ರೆ ಅನಧಿಕೃತವಾದ ಕಂಟೆಂಟ್ ಅಂದ್ರೆ ನಿಜವಾದ ಕಂಟೆಂಟ್ ಇಲ್ಲದೆ ಇರೋದು, ಅದನ್ನೇ ಯೂಟ್ಯೂಬ್ ಅವ್ರು ಏನಂತಾರೆ, ಇನ್ಅಥೆಂಟಿಕ್ ಕಂಟೆಂಟ್ ಅಂತ ಕರೀತಾರೆ. ಸೊ ಈಗ ನಾನಾಗ್ಲಿ ಅಥವಾ ನೀವಾಗ್ಲಿ ಬೇಡದಿರುವಂತಹ ಕಂಟೆಂಟ್ ನ ನಾವು ಸುಮ್ನೆ ಯೂಟ್ಯೂಬ್ ಅಲ್ಲಿ ಹಾಕಲ್ಲ. ಸೊ ಅದಕ್ಕೆ ಈಗ ಈ ಇನ್ಅಥೆಂಟಿಕೇಟ್ ಬರೋಕೆ ಮುಖ್ಯ ಕಾರಣ ಏನು, ಯಾವ ರೀತಿ ಕಂಟೆಂಟ್ ಹಾಕಿದ್ರೆ ಬರುತ್ತೆ ಅದನ್ನ ನೋಡ್ಕೊಳ್ಳೋಣ. ಸೊ ಇದು ಮೇನ್ ಆಗಿ ಬರ್ತಿರೋದು ಒಂದ್ ಬಂದು ಮಾಸ್ ಪ್ರೊಡ್ಯೂಸ್, ಇನ್ನೊಂದು ಬಂದು ಲೋ ಎಫರ್ಟ್ ಕಂಟೆಂಟ್. ಸೊ ಈಗ ಮಾಸ್ ಪ್ರೊಡ್ಯೂಸ್ಡ್ ಹಾಗೂ ಲೋ ಎಫರ್ಟ್ ಕಂಟೆಂಟ್ ಯಾವಾಗ ಬರುತ್ತಂದ್ರೆ, ನೀವು ಎಐ ಇಂದ ಸ್ಕ್ರಿಪ್ಟ್ ರೆಡಿ ಮಾಡ್ತೀರಾ, ಎಐ ಇಮೇಜಸ್ ನ ತಗೊಳ್ತೀರಾ, ಎಐ ವಾಯ್ಸ್ ಓವರ್ ನ ಕೊಡ್ತೀರಾ, ನಂತರ ಅದನ್ನ ನೀವು ಅಪ್ಲೋಡ್ ಮಾಡ್ತೀರಾ. ನೆಕ್ಸ್ಟ್ ವಿಡಿಯೋ ಏನ್ ಮಾಡ್ತೀರಾ, ಎಐ ಇಂದ ಸ್ಕ್ರಿಪ್ಟ್ ರೆಡಿ ಮಾಡ್ತೀರಾ, ಎಐ ಇಂದ ಇಮೇಜಸ್ ರೆಡಿ ಮಾಡ್ತೀರಾ, ಎಐ ಇಂದ ವಾಯ್ಸ್ ಓವರ್ ಕೊಡ್ತೀರಾ, ಮತ್ತೆ ಆ ಒಂದು ವಿಡಿಯೋನ ನೀವು ಅಪ್ಲೋಡ್ ಮಾಡ್ತೀರಾ. ಅದಾದ್ಮೇಲೆ ಥರ್ಡ್ ವಿಡಿಯೋ ಏನ್ ಮಾಡ್ತೀರಾ, ಎಐ ಇಂದ ಸ್ಕ್ರಿಪ್ಟ್ ರೆಡಿ ಮಾಡ್ತೀರಾ, ಎ ಇಮೇಜಸ್ ನ ತಗೊಳ್ತೀರಾ, ಎ ಇಂದ ವಾಯ್ಸ್ ಓವರ್ ಕೊಡ್ತೀರಾ, ವಿಡಿಯೋನ ಅಪ್ಲೋಡ್ ಮಾಡ್ತೀರಾ. ಇದೇ ಕಂಟಿನ್ಯೂ ಮಾಡ್ತಾ ಇರೋದು. ಅದೇ ರಾಗ ಅದೇ ತಾಳ, ಅದೇ ರಾಗ ಅದೇ ತಾಳ. ಸೊ ಆಗ ಇಲ್ಲಿ ಯೂಟ್ಯೂಬ್ ಏನ್ ಅನ್ಕೊಳ್ಳುತ್ತೆ, ಇವ್ರು ಜಸ್ಟ್ ಕಂಟೆಂಟ್ ನ ಮಾಸ್ ಪ್ರೊಡ್ಯೂಸ್ ಮಾಡ್ತಿದ್ದಾರೆ, ಅಂದ್ರೆ ತುಂಬಾ ಕಂಟೆಂಟ್ ನ ಹಾಕ್ತಿದ್ದಾರೆ, ಅದ್ರಲ್ಲಿ ಯಾವುದೇ ರೀತಿಯ ಎಫರ್ಟ್ ಮಾಡ್ತಿಲ್ಲ. ಅದಕ್ಕೋಸ್ಕರ ಇದು ಲೋ ಎಫರ್ಟ್ ಕಂಟೆಂಟ್ ಪ್ಲಸ್ ಮಾಸ್ ಪ್ರೊಡ್ಯೂಸ್ ಆಗ್ತಿದೆ. ಸೊ ಅದಕ್ಕೆ ಇಲ್ಲಿ ನೀವು ಮಾನಿಟೈಸ್ ಗೆ ಅಪ್ಲೈ ಮಾಡುವಾಗ ಆ ರೀತಿ ಕಂಟೆಂಟ್ ಏನಾದ್ರು ನಿಮ್ಮ ಚಾನಲ್ ಅಲ್ಲಿ ಇದ್ರೆ ಅದನ್ನ ಇಲ್ಲಿ ಇನ್ಅಥೆಂಟಿಕ್ ಕಂಟೆಂಟ್ ಅಂತ ಯೂಟ್ಯೂಬ್ ಅವರು ಹೇಳ್ತಿದ್ದಾರೆ. ಅಂದ್ರೆ ನಿಮ್ಮ ವಿಡಿಯೋಸ್ ಅಲ್ಲಿ ಎಐ ಯೂಸ್ ಆಗಿದೆ, ಬಟ್ ಅದರಲ್ಲಿ ಯಾವುದೇ ರೀತಿಯ ಕ್ರಿಯೇಟಿವ್ನೆಸ್ ಇಲ್ಲ, ಯಾವುದೇ ರೀತಿಯ ನಿಮ್ಮ ಇನ್ಪುಟ್ಸ್ ಇಲ್ಲ, ಯಾವುದೇ ರೀತಿಯ ನಿಮ್ಮ ಎಫರ್ಟ್ ಅಲ್ಲಿ ಕಾಣಿಸ್ತಿಲ್ಲ ಅಂತ. ಸೊ ಈಗ ಸ್ವಲ್ಪ ಎಕ್ಸಾಂಪಲ್ಸ್ ಗೆ ಈ ಒಂದು ವಿಡಿಯೋಸ್ ನ ನೋಡಿ. ಇಲ್ಲೇನಾಗ್ತಿದೆ ಅಂದ್ರೆ, ವಿಡಿಯೋಸ್ ನ ಎಐ ಇಂದ ಜನರೇಟ್ ಮಾಡಿದ್ದಾರೆ, ಅದರಲ್ಲಿ ಜಸ್ಟ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಹಾಕಿ, ಕೆಲವೊಂದಿಗೆ ಎಐ ವಾಯ್ಸ್ ನ ಹಾಕಿ, ಅದೇ ರೀತಿ ಎಲ್ಲ ಕಂಟೆಂಟ್ ನ ಹಾಕ್ತಾ ಹೋಗಿದ್ದಾರೆ. ಆ ವಿಡಿಯೋಸ್ ಅಲ್ಲಿ ಏನ್ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ಅದು ಸಹ ಇಲ್ಲ. ಟೋಟಲ್ ಆಗಿ ಹೇಳ್ಬೇಕಂದ್ರೆ ಯಾವುದೇ ರೀತಿಯ ಎಫರ್ಟ್ ಇಲ್ಲ. ಸೊ ಈ ರೀತಿಯ ಲೋ ಎಫರ್ಟ್ ಚಾನಲ್ ಏನಾದ್ರು ಇದ್ರೆ ಅದು ಮಾನಿಟೈಸ್ ಆಗುವಾಗ ನಿಮ್ಗೆ ಇನ್ಅಥೆಂಟಿಕ್ ಕಂಟೆಂಟ್ ಅಂತ ಬರ್ತಿದೆ. ಇಲ್ಲಿ ನೀವು ಹಾಗಾದ್ರೆ ಎಐ ಯೂಸ್ ಮಾಡ್ಲೇಬಾರ್ದಾ, ಎಐ ಯೂಸ್ ಮಾಡಿದ್ರೆ ಚಾನಲ್ ಮಾನಿಟೈಸ್ ಆಗಲ್ವಾ? ಅಲ್ಲಲ್ಲ, ಆ ರೀತಿ ಅಲ್ಲ. ಅಡಿಗೆ ಮಾಡುವಾಗ ಕೊಬ್ಬರಿ ಹಾಕ್ಬೇಕು ಅಂತ ನೀವು ತೆಂಗಿನಕಾಯಿ ತಗೊಳ್ಳೋ ಬದಲು ಕೊಬ್ಬರಿನೇ ಅಲ್ಲ ಅಂತ ಎಳ್ನೀರ್ ಹಾಕಿದ್ರೆ ನಡೆಯುತ್ತಾ? ಅದೇ ರೀತಿ ಎಐ ಯೂಸ್ ಮಾಡಬಹುದು ಅಂದ್ರೆ ಜಸ್ಟ್ ಎಐ ಇಂದಾನೆ ಎಲ್ಲ ತಗೊಂಡು ಅದರಲ್ಲಿ ನಿಮ್ಮ ಯಾವುದೇ ಎಫರ್ಟ್ ಇಲ್ಲದೆ ಎಐ ಯೂಸ್ ಮಾಡಬಹುದಲ್ಲ ಅಂತ ಮಾಸ್ ಪ್ರೊಡ್ಯೂಸ್ ಮಾಡಿ ಲೋ ಎಫರ್ಟ್ ಕಂಟೆಂಟ್ ನ ಹಾಕ್ತಾ ಹೋದ್ರೆ ಅಲ್ಲಿ ಪ್ರಾಬ್ಲಮ್ ಆಗೋದು. ಇವನ್ ನೀವು ಎ ಯೂಸ್ ಮಾಡದೆ ಜಸ್ಟ್ ಇಮೇಜ್ ಹಾಕಿ ಅದ್ರ ಹಿಂದೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಹಾಕಿದ್ರು ಪ್ರಾಬ್ಲಮ್ ಆಗುತ್ತೆ. ಸೊ ಇಲ್ಲಿ ಮೇನ್ ಎಐ ಯೂಸ್ ಮಾಡಿದ್ರೇನೆ ಚಾನಲ್ ಅಲ್ಲಿ ಇನ್ಅಥೆಂಟಿಕ್ ಕಂಟೆಂಟ್ ಬರುತ್ತೆ ಅಂತಲ್ಲ. ನೀವು ಯಾವ ರೀತಿ ಕಂಟೆಂಟ್ ಮಾಡ್ತೀರಾ, ಅದರಲ್ಲಿ ಎಫರ್ಟ್ ಇದೆನಾ ಇಲ್ವಾ
ಅದು ಮೇನ್. ಸೊ ಅದಕ್ಕೆ ಬೆಸ್ಟ್ ಅಂಡ್ ಸೇಫ್ ಮೆಥಡ್ ಏನಪ್ಪಾ ಅಂದ್ರೆ ನಿಮ್ಮ ವಿಡಿಯೋಸ್ ಅಲ್ಲಿ ನಿಮ್ದೇ ಆದ ವಾಯ್ಸ್ ನ ಕೊಡಿ. ಸೊ ಅವಾಗ ನಿಮ್ಮ ಎಫರ್ಟ್ ಇದೆ ಅಂತ ಅಲ್ಲಿ ಗೊತ್ತಾಗುತ್ತೆ. ಸೊ ನೋಡಿ, ಫಸ್ಟ್ ಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬಹುದು. ಸೊ ಯಾವ ರೀತಿ ವಾಯ್ಸ್ ಕೊಡ್ಬೇಕು, ಸೊ ವಾಯ್ಸ್ ಕೊಡುವಾಗ ನಮ್ ವಾಯ್ಸ್ ಹೇಗ್ ಕೇಳಿಸುತ್ತೆ ಅಂತ ಬೆಸ್ಟ್ ಸಜೆಷನ್ ಕೊಳ್ಳ, ನಿಮ್ಮ ವಾಯ್ಸ್ ನ ನೀವೇ ಕೇಳೋಕೆ ಹೋಗ್ಬೇಡಿ. ಸೊ ಈಗ ನೋಡಿ, ನಾನು ಫೇಸ್ ತೋರಿಸಿ ವಾಯ್ಸ್ ಕೊಟ್ಟು ಕೂಡ ಈಗ ವಿಡಿಯೋಸ್ ಮಾಡ್ತಿದ್ದೀನಿ. ನಾನೇ ಮಾಡ್ತೀನಿ ಅಂದ್ರೆ ನಿಮ್ ಕಡೆಯಿಂದ ಆಗಲ್ವಾ? ತುಂಬಾ ನಾಚಿಕೆ ಅನ್ಸುತ್ತೆ. ಕೆಲವರಿಗೆ ನನ್ನ ವಾಯ್ಸ್ ಕೊಡೋದ್ ಬೇಡ, ನನ್ನ ಕೋಗಿಲೆಯ ಕಂಠನ ಯಾರು ಕೇಳೋದ್ ಬೇಡಪ್ಪ ಅಂದಾಗ ಪ್ರೊಫೆಷನಲ್ ಎ ವಾಯ್ಸ್ ಏನಿದೆಯಲ್ಲ ಅದನ್ನ ಯೂಸ್ ಮಾಡಿ. ಸುಮ್ನೆ ರೋಬೋಟಿಕ್ ವಾಯ್ಸ್ ಯಾವ್ದೋ ಒಂದು ಆಪ್ ಅಲ್ಲಿ ಸಿಗ್ತಾ ಇದೆ, ಅದೇ ಎ ವಾಯ್ಸ್ ಅಂತ ಯೂಸ್ ಮಾಡಕ್ ಹೋಗ್ಬೇಡಿ. ಓಕೆ, ಸೊ ಇಲ್ಲಿವರೆಗೂ ಯಾಕೆ ಬರುತ್ತೆ, ಈ ಇನ್ಅಥೆಂಟಿಕೇಟ್ ಕಂಟೆಂಟ್ ಯಾವಾಗ ಬರುತ್ತೆ ಗೊತ್ತಾಯ್ತು. ಸೊ ಪ್ರಾಬ್ಲಮ್ ಗೊತ್ತಾಯ್ತು. ಈಗ ಅದರ ಸೊಲ್ಯೂಷನ್ ನ ನೋಡೋಣ. ಸೊ ನೋಡಿ, ಫಸ್ಟ್ ಥಿಂಗ್ ಫಸ್ಟ್, ಸೊ ಈ ರೀತಿ ಇನ್ಅಥೆಂಟಿಕ್ ಕಂಟೆಂಟ್ ಅಂತ ಬಂದಾಗ ತಕ್ಷಣ ನಿಮ್ಮ ವಿಡಿಯೋಸ್ ನ ಡಿಲೀಟ್ ಮಾಡಕ್ ಹೋಗ್ಬೇಡಿ. ನೀವು ವಿಡಿಯೋಸ್ ನ ಎಲ್ಲಿ ಡಿಲೀಟ್ ಮಾಡ್ತಿದ್ರ ಹೇಳಿ? ಯೂಟ್ಯೂಬ್ ಅಲ್ಲಿ, ನಿಮ್ಮ ಫೋನ್ ಗ್ಯಾಲರಿಯಲ್ಲಿ ಅಲ್ಲ. ಸೊ ಯೂಟ್ಯೂಬ್ ಅವರಿಗೆ ಎಲ್ಲ ಗೊತ್ತಾಗುತ್ತೆ ನೀವು ಯಾವ ವಿಡಿಯೋಸ್ ನ ಡಿಲೀಟ್ ಮಾಡ್ತಿದ್ದೀರಾ, ಯಾವಾಗ ಡಿಲೀಟ್ ಮಾಡ್ತಿದ್ದೀರಾ, ಎಲ್ಲ ಟ್ರ್ಯಾಕ್ ಇರುತ್ತೆ. ಸೊ ಇಲ್ಲಿ ನೀವು ಈ ರೀತಿ ಇನ್ಅಥೆಂಟಿಕ್ ಕಂಟೆಂಟ್ ಅಂತ ಬಂದಾಗ ನಿಮ್ಗೆ ಅಪೀಲ್ ಅನ್ನೋ ಆಪ್ಷನ್ ಸಿಗುತ್ತೆ. ಬಟ್ ನೀವು ಅಪೀಲ್ ಮಾಡೋ ಮುಂಚೆ ಯಾವುದೇ ರೀತಿಯ ವಿಡಿಯೋಸ್ ನ ಡಿಲೀಟ್ ಮಾಡಿರಬಾರ್ದು. ಇಲ್ಲ ಸರ್, ಅವ್ರು ಯಾರೋ ವಿಡಿಯೋಸ್ ಹೇಳಿದ್ರು ಡಿಲೀಟ್ ಮಾಡಿನೇ ಅಪ್ಲೈ ಮಾಡ್ಬೇಕಂತೆ, ಹಾಗಾದ್ರೆ ಅವರಿಗೆ ಒಂದ್ಸತಿ ಕಾಂಟ್ಯಾಕ್ಟ್ ಮಾಡಿ ಕೇಳಿ. ಮೇ ಬಿ ಅವರು ಬೆಟರ್ ವೇ ಅಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಬಹುದು. ಇಲ್ಲಪ್ಪ ಯೂಟ್ಯೂಬ್ ಪಾಲಿಸಿ ಪ್ರಕಾರನೇ ಹೋಗೋಣ ಅಂದ್ರೆ ಈ ರೀತಿ ನಿಮ್ಗೆ ಇನ್ಅಥೆಂಟಿಕ್ ಕಂಟೆಂಟ್ ಅಂತ ಬಂದ ತಕ್ಷಣ ಯಾವುದೇ ವಿಡಿಯೋಸ್ ನ ಡಿಲೀಟ್ ಮಾಡದೆ ಮತ್ತೊಮ್ಮೆ ನಿಮ್ಮ ಚಾನಲ್ ನ ಚೆಕ್ ಮಾಡ್ಕೊಳ್ಳಿ. ಎಲ್ಲಾದ್ರೂ ಇನ್ಅಥೆಂಟಿಕ್ ಕಂಟೆಂಟ್ ಇದೆನಾ, ಯಾವ್ದಾದ್ರು ನನ್ನ ಒಂದರ ವಿಡಿಯೋ ಇರ್ಲಿ ಯೂಟ್ಯೂಬ್ ಪಾಲಿಸಿ ಪ್ರಕಾರ ಇಲ್ವಾ, ಅದನ್ನ ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಯೂಟ್ಯೂಬ್ ನಮ್ಮ ಚಿಕ್ಕಪ್ಪನೇ ಎಲ್ಲ ಕರೆಕ್ಟ್ ಇದೆ ಅನ್ನೋ ಓವರ್ ಕಾನ್ಫಿಡೆನ್ಸ್ ಬೇಡ. ಕೆಲವೊಮ್ಮೆ ತಪ್ಪಾಗುತ್ತೆ, ಆ ತಪ್ಪು ನಮ್ಮಿಂದಾನೇ ಆಗೋದು. ಸೊ ನೀವೆಲ್ಲ ಚೆಕ್ ಮಾಡ್ಕೊಂಡ್ರ, ಇಲ್ಲಿ ನಿಮ್ಗೆ ಯಾವುದೇ ರೀತಿಯ ಇನ್ಅಥೆಂಟಿಕ್ ಕಂಟೆಂಟ್ ಇಲ್ಲ ಅಂತ ಕನ್ಫರ್ಮ್ ಆದ್ಮೇಲೆ ಇಲ್ಲಿ ನೀವು ಅಪೀಲ್ ಮಾಡ್ಬೇಕಾಗುತ್ತೆ. ಸೊ ಈ ಅಪೀಲ್ ಮಾಡೋದು ಹೇಗೆ ಅಂತ ಮುಂದೆ ನಿಮ್ಗೆ ತಿಳಿಸ್ಕೊಡ್ತೀನಿ. ಅದ್ರ ಮುಂಚೆ ಈಗ ನಿಮ್ಮ ಚಾನಲ್ ಅಲ್ಲಿ ಇನ್ಅಥೆಂಟಿಕ್ ಕಂಟೆಂಟ್ ಇದೆ, ಆಗೇನ್ ಮಾಡ್ಬೇಕು, ಆಗೇನಿದೆ ಆ ಎಲ್ಲ ಇನ್ಅಥೆಂಟಿಕ್ ವಿಡಿಯೋಸ್ ಏನಿದಾವಲ್ಲ ಅದನ್ನ ನೀವು ಡಿಲೀಟ್ ಮಾಡ್ಬೇಕಾಗುತ್ತೆ. ಇನ್ ಕೇಸ್ ರೀಅಪ್ಲೈ ಮಾಡೋ ನಿರ್ಧಾರ ತಗೊಂಡಿದ್ರೆ ಮಾತ್ರ. ಸೊ ನಿಮ್ಗೆ ಒಂದು ಡೇಟ್ ನ ಕೊಟ್ಟಿರ್ತಾರೆ, ಯೂಶಲಿ 3 ತಿಂಗಳು ಡೇಟ್ ಇರುತ್ತೆ. ಸೊ ಆ ಡೇಟ್ ಮುಂಚೆ ಎಲ್ಲ ಈ ಇನ್ಅಥೆಂಟಿಕ್ ಕಂಟೆಂಟ್ ನ ಡಿಲೀಟ್ ಮಾಡಿ ರೀಅಪ್ಲೈ ಡೇಟ್ ಆದ್ಮೇಲೆ ಒಂದ್ಸತಿ ಮಾನಿಟೈಸೇಷನ್ ಕ್ರೈಟೀರಿಯಾ ಕಂಪ್ಲೀಟ್ ಆದ್ಮೇಲೆ ನೀವು ಅದನ್ನ ರೀಅಪ್ಲೈ ಮಾಡಿದ್ರೆ ನಿಮ್ಮ ಕಂಟೆಂಟ್ ಎಲ್ಲ ಸರಿ ಇದ್ರೆ ಅಲ್ಲಿ ನಿಮ್ಮ ಚಾನಲ್ ಮಾನಿಟೈಸ್ ಆಗುತ್ತೆ. ಸೊ ಇಲ್ಲಿ ನಿಮ್ಗೆ ಇನ್ನು ಕನ್ಫ್ಯೂಷನ್ ಇದೆ, ಯಾವ ರೀತಿಯ ನನ್ನ ಕಂಟೆಂಟ್, ಯಾವ ರೀತಿಯ ನನ್ನ ವಿಡಿಯೋಸ್ ಇನ್ಅಥೆಂಟಿಕ್ ಇದೆ, ನಿಮ್ಗೆ ಅದು ಗೊತ್ತಾಗ್ತಿಲ್ಲ ಅಂದ್ರೆ ಈ ಒಂದು ವಾಟ್ಸ್ಆಪ್ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ. ಅಲ್ಲಿ ನಾನು ನಿಮ್ಮ ಚಾನಲ್ ನ ಚೆಕ್ ಮಾಡಿ ಯಾವ ರೀತಿ ವಿಡಿಯೋಸ್ ನ ಹಾಕ್ತಿದ್ರ, ಎಲ್ಲಿ ಮಿಸ್ಟೇಕ್ ಆಗಿದೆ, ಯಾಕೆ ಈ ಒಂದು ಪ್ರಾಬ್ಲಮ್ ಬಂದಿದೆ, ಎಲ್ಲದನ್ನ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ನಾನು ಸ್ವಲ್ಪ ಮಿನಿಮಮ್ ಚಾರ್ಜಸ್ ಅಂತ ತಗೊಳ್ತೀನಿ, ಯಾಕಂದ್ರೆ ಇಲ್ಲೇನಿದೆ ನಿಮ್ಗೆ ಪರ್ಸನಲ್ ಆಗಿ ನಾನು ಗೈಡ್ ಮಾಡ್ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಎಲ್ಲ ಚಾನಲ್ ನ ಕಂಪ್ಲೀಟ್ ಆಗಿ ಚೆಕ್ ಮಾಡಿ ಅದ್ರ ಪ್ರಕಾರ ನಿಮ್ಗೆ ಸಜೆಷನ್ ನ ಕೊಡಬೇಕು. ಸೊ ಅದಕ್ಕೆ ಟೈಮ್ ಕೂಡ ಬೇಕಾಗುತ್ತೆ, ಎಫರ್ಟ್ ಸಹ ಬೇಕಾಗುತ್ತೆ. ಸೊ ಅದಕ್ಕೆ ನೀವೇನಾದ್ರೂ ಚಾನಲ್ ಚೆಕ್ ಮಾಡಿಸ್ಬೇಕು, ಆಡ್ಸೆನ್ಸ್ ಬಗ್ಗೆ ಏನಾದ್ರು ಡೌಟ್ ಇದೆ ಅಥವಾ ಇನ್ನಿತರ ಏನಾದ್ರು ಪ್ರಾಬ್ಲಮ್ಸ್ ಇದೆ ಅಂದ್ರೆ ಈ ಒಂದು ವಾಟ್ಸ್ಆಪ್ ನಂಬರ್ ಗೆ ಮೆಸೇಜ್ ಮಾಡಿ. ಫಸ್ಟ್ ಮೆಸೇಜ್ ಮಾಡಿ, ಆಮೇಲೆ ಬೇಕಾದ್ರೆ ನೀವು ಕಾಲ್ ಮಾಡಿ. ಯಾಕಂದ್ರೆ ನನಗೂ ಸ್ವಲ್ಪ ಆ ಕಡೆ ಈ ಕಡೆ ಕೆಲಸ ಇರುತ್ತೆ, ಅದಕ್ಕೆ ನೀವು ಕಾಲ್ ಮಾಡಿ ನಾನು ಅದನ್ನ ರಿಸೀವ್ ಮಾಡಿಲ್ಲ ಅಂದ್ರೆ ನನಗೂ ಬೇಜಾರಾಗುತ್ತೆ. ಅದಕ್ಕೋಸ್ಕರನೇ ಮೊದಲು ಮೆಸೇಜ್ ಮಾಡಿ, ಅದಾದ್ಮೇಲೆ ಬೇಕಾದ್ರೆ ಕಾಲ್ ನಲ್ಲಿ ಮಾತಾಡಬಹುದು. ಓಕೆ, ಸೊ ಈಗ ಇನ್ಅಥೆಂಟಿಕ್ ಕಂಟೆಂಟ್ ಅಂತ ಬಂದಾಗ ನಿಮ್ಗೆ 2 ಆಪ್ಷನ್ ಇರುತ್ತೆ ಅಂತ ಗೊತ್ತಾಯ್ತು. ಒಂದ್ ಬಂದು ಅಪೀಲ್, ಇನ್ನೊಂದು ಬಂದು ರೀಅಪ್ಲೈ. ಸೊ ರೀಅಪ್ಲೈ ಮಾಡೋದು ಏನಂತ ಈಗಲೇ ಹೇಳ್ಬಿಟ್ಟಿದೀನಿ. ಸೊ ಈಗ ಮೇಜರ್ ಹಾಗೂ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ಅಪೀಲ್ ನ ಹೇಗ್ ಮಾಡೋದು ಅಂತ. ಸೊ ನಿಮ್ಗೆ ರಿಯೂಸ್ ಕಂಟೆಂಟ್ ಬಂದಾಗ ಯಾವ ರೀತಿ ನೀವು ಒಂದು ಸ್ಕ್ರಿಪ್ಟ್ ನ ರೆಡಿ ಮಾಡಿ ನಿಮ್ಮ ಚಾನಲ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ, ಎಡಿಟಿಂಗ್ ಬಗ್ಗೆ ಹೇಳಿ ಒಂದು ಅಪೀಲ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಿರಲ್ಲ, ಆ ರೀತಿ ಇಲ್ಲಿ ವರ್ಕ್ ಆಗಲ್ಲ. ಇದರಲ್ಲಿ ನೀವು ಮೊದಲು ಅವರಿಗೆ ಮೇಲ್ ಹಾಕ್ಬೇಕಾಗುತ್ತೆ. ಸೊ ಇದ್ಯಾಕೆ ಡಿಫ್ರೆನ್ಸ್ ಇದೆ, ಅದೇ ಹೇಳಿದ್ನಲ್ಲ, ನ್ಯೂ ಇಯರ್, ಅದಕ್ಕೆ. ಸೊ ಇಲ್ಲೇನ್ ಮಾಡಿ, ನೀವು ಮೊದಲಿಗೆ ಇಲ್ಲಿ ಸ್ಟಾರ್ಟ್ ಅಪೀಲ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಅವಾಗ ನಿಮ್ಗೆ ಸೈಡ್ ಅಲ್ಲಿ ಒಂದು ಹೆಲ್ಪ್ ಅಂತ ಆಪ್ಷನ್ ಓಪನ್ ಆಗುತ್ತೆ. ಇಲ್ಲಿ ಅಪೀಲ್ YPP ಸಸ್ಪೆನ್ಷನ್ ಫಸ್ಟ್ ಆಪ್ಷನ್ ಇದೆ ಅಲ್ಲ, ಅದನ್ನ ಸೆಲೆಕ್ಟ್ ಮಾಡಿ. ಇಲ್ಲಿ ನಿಮ್ಮ ಚಾನಲ್ URL ನ ಪೇಸ್ಟ್ ಮಾಡಿ, ಅಂದ್ರೆ ನಿಮ್ಮ ಚಾನಲ್ URL ಇರುತ್ತಲ್ಲ ಅದನ್ನ. ಈಗ ನೀವು ಸ್ವಲ್ಪ ಕೆಳಗಡೆ ಬಂದ್ರೆ ಇಲ್ಲೇನ್ ಸೆಲೆಕ್ಟ್ ಮಾಡಕ್ ಹೋಗ್ಬೇಡಿ. ಇಲ್ಲಿ ನೋಡಿ ಹೌ ಕ್ಯಾನ್ ವಿ ಹೆಲ್ಪ್ ಯು ಅಂತ ಬಂದಿದೆ. ಇನ್ಅಥೆಂಟಿಕ್ ಕಂಟೆಂಟ್ ಅಂತ ಕೊಟ್ಟು ಏನೋ ಹೆಲ್ಪ್ ಮಾಡ್ತಾರಂತೆ, ಇರ್ಲಿ. ಸೊ ಇಲ್ಲಿ ನೋಡಿ ಪ್ರಬಂಧ ಏನು ಬರೆಯಕ್ ಹೋಗ್ಬೇಡಿ, ಸಂಕ್ಷಿಪ್ತವಾಗಿ ಎಕ್ಸ್ಪ್ಲೇನ್ ಮಾಡಿ. ಯಾಕಂದ್ರೆ ಇಲ್ಲಿ ನಿಮ್ಗೆ 1000 ಕ್ಯಾರೆಕ್ಟರ್ಸ್ ಲಿಮಿಟ್ ಅಷ್ಟೇ ಇರೋದು. ಸೊ ಇದನ್ನ ನಾನು ಇಲ್ಲಿ ಫಿಲ್ ಮಾಡ್ತೀನಿ. ಸೊ ಈ ಸ್ಕ್ರಿಪ್ಟ್ ಏನಿದೆ ನಿಮ್ಮ ಚಾನಲ್ ಮೇಲೆ ಡಿಪೆಂಡ್ ಇರುತ್ತೆ, ಅಂದ್ರೆ ನಿಮ್ಮ ಚಾನಲ್ ಎದ್ರ ಬಗ್ಗೆ ಇರುತ್ತಲ್ಲ ಅದ್ರ ರಿಲೇಟೆಡ್ ಅದ್ರ ಬಗ್ಗೆನೆ ನಾವಿಲ್ಲಿ ಎಕ್ಸ್ಪ್ಲೇನ್ ಮಾಡಿ ಬರಿಬೇಕು. ಇಲ್ಲಿ ನಿಮ್ಗೆ ಒಂದು ಸ್ಟ್ಯಾಂಡರ್ಡ್ ಫಾರ್ಮ್ಯಾಟ್ ಬೇಕು, ಅದರಲ್ಲಿ ನೀವು ಬೇಕಾದ್ರೆ ಎಡಿಟ್ ಮಾಡ್ಕೋತೀವಿ ಅಂದ್ರೆ ನಾನು ಇದನ್ನ ನನ್ನ ವಾಟ್ಸ್ಆಪ್ ಚಾನಲ್ ಅಲ್ಲಿ ಪೇಸ್ಟ್ ಮಾಡಿರ್ತೀನಿ. ಏನು ವಾಟ್ಸ್ಆಪ್ ಚಾನಲ್ ಇನ್ನೂ ಜಾಯ್ನ್ ಆಗಿಲ್ವಾ, ಏನ್ ಮಾಡ್ತಾರೋ ಏನಪ್ಪ. ಓಕೆ, ಡಿಸ್ಕ್ರಿಪ್ಷನ್ ಅಲ್ಲಿ ಫಸ್ಟ್ ಅಲ್ಲೇನೆ ನಾನು ನನ್ನ ವಾಟ್ಸ್ಆಪ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ನೀವು ಜಾಯ್ನ್ ಆಗಿ ಇದೇ ರೀತಿ ಇನ್ಫಾರ್ಮೇಟಿವ್ ಹಾಗೂ ಕ್ವಿಕ್ ಅಪ್ಡೇಟ್ಸ್ ಅಲ್ಲಿ ನಿಮ್ಗೆ ಸಿಗ್ತಿರುತ್ತೆ. ಸಬ್ಸ್ಕ್ರೈಬ್ ಅಂತೂ ಮಾಡಲ್ಲ,
ಅಟ್ಲೀಸ್ಟ್ ಚಾನಲ್ ಅಲ್ಲ ಜಾಯಿನ್ ಮಾಡ್ಕೊಳ್ಳಿ. ತುಂಬಾ ಇನ್ಫಾರ್ಮೇಶನ್ ಅಲ್ಲಿಂದ ನಿಮ್ಗೆ ಸಿಗುತ್ತೆ. ಓಕೆ, ಇಲ್ಲಿ ನೀವು ಎಲ್ಲ ಸ್ಕ್ರಿಪ್ಟ್ ನ ಹಾಕಿದ್ರ ನಂತರ ಇಲ್ಲಿ ಸಬ್ಮಿಟ್ ಕೊಡಿ. ಇಲ್ಲಿ ನಿಮ್ಗೆ ಯುವರ್ ಇಮೇಲ್ ಹ್ಯಾಸ್ ಬಿನ್ ಸೆಂಟ್ ಅಂತ ಕನ್ಫರ್ಮೇಶನ್ ಬರುತ್ತೆ. ಸೊ ಇದಾದ್ಮೇಲೆ ಯೂಟ್ಯೂಬ್ ಕಡೆಯಿಂದ ಒಂದು 3-4 ದಿನದಲ್ಲಿ ನಿಮ್ಗೆ ಇಮೇಲ್ ಬರುತ್ತೆ. ಅಂದ್ರೆ ನಿಮ್ಮ ಚಾನಲ್ ಎಲ್ಲ ಸರಿ ಇದ್ರೆ ಅವರು ಅಪೀಲ್ ನ ಅಕ್ಸೆಪ್ಟ್ ಮಾಡೇ ಮಾಡ್ತಾರೆ. ಇಲ್ಲಪ್ಪ ನಿಮ್ಮ ಚಾನಲ್ ಅಲ್ಲಿ ಇನ್ನು ಪ್ರಾಬ್ಲಮ್ ಇದೆ ಅಂದ್ರೆ ಅವರು ಅಪೀಲ್ ನ ರಿಜೆಕ್ಟ್ ಮಾಡ್ತಾರೆ. ಓಕೆ, ಸೊ ಅಪೀಲ್ ಅಕ್ಸೆಪ್ಟ್ ಆದ್ಮೇಲೆ ಅಂತೂ ಗೊತ್ತು ನೀವು ಕಂಟಿನ್ಯೂ ಮಾಡ್ತೀರಾ. ಅದೇ ಅಪೀಲ್ ರಿಜೆಕ್ಟ್ ಆದ್ರೆ ಏನ್ ಮಾಡಿ, ನಾರ್ಮಲ್ 99% ಜನ ಏನ್ ಮಾಡ್ತಾರೆ ನೋಡಿ, ಚಾನಲ್ ನ ಬಿಟ್ಬಿಟ್ಟು ಇದರಿಂದ ಏನು ಆಗಲ್ಲ, ಏನು ಅರ್ನಿಂಗ್ ಆಗಲ್ಲ, ಯೂಟ್ಯೂಬ್ ಅನ್ನೋದು ಒಂದು ನೀರಿನ ಗುಳ್ಳೆ ಇದ್ದಂಗೆ ಯಾವಾಗ ಹೊಡೆಯುತ್ತೆ ಹೇಳಕ್ಕಾಗಲ್ಲ, ಈ ರೀತಿ ನೀವೇ ಮೋಟಿವೇಟ್ ಮಾಡ್ಕೋತ ಚಾನಲ್ ನ ಬಿಟ್ಬಿಡಿ. ಇಲ್ಲಪ್ಪ ನಾನು ಆ 1% ಜನದಲ್ಲಿ ಬರ್ಬೇಕು, ಗುಳ್ಳೆ ಹೊಡೆಯೋರು ಹೊಡ್ಕಂತಿರಲಿ, ನಾನು ಅರ್ನಿಂಗ್ ಮಾಡಿ ಗಂಟೆ ಹೊಡಿತೀನಿ ಅಂದ್ರೆ ಚಾನಲ್ ಅಲ್ಲಿ ಏನ್ ಪ್ರಾಬ್ಲಮ್ ಆಗಿದೆಯಲ್ಲ ಅದನ್ನ ಸಾಲ್ವ್ ಮಾಡ್ಕೊಳ್ಳಿ. ನಂತರ ಮತ್ತೆ 90 ದಿನ ಆದ್ಮೇಲೆ ರೀಅಪ್ಲೈ ಕೊಡಿ. 3 ತಿಂಗಳು ಕಂಡ್ರಿ ನೋಡ್ತಾನೆ ಹೋಗ್ಬಿಡುತ್ತೆ. ಸೊ ಅದಕ್ಕೆ ನಿಮ್ಮ ಎಫರ್ಟ್ ವೇಸ್ಟ್ ಆಗ್ಬಾರ್ದು. ಇಲ್ಲಿವರೆಗೂ ಚಾನಲ್ ನ ನಡೆಸ್ತಾ ಬಂದಿದ್ದೀರಾ, ಮುಂದೆ ಕೂಡ ಒಂದಿಲ್ಲ ಒಂದಿನ ಮಾನಿಟೈಸ್ ಆಗೇ ಆಗುತ್ತೆ ಅನ್ನೋ ಛಲ ಇದ್ರೆ ಮತ್ತೆ ಚಾನಲ್ ನ ಕಂಟಿನ್ಯೂ ಮಾಡಿ, ವಿಡಿಯೋಸ್ ನ ಹಾಕಿ, ಕರೆಕ್ಟ್ ಆಗಿ ಪಾಲಿಸೀಸ್ ನ ಫಾಲೋ ಮಾಡಿ, ಚಾನಲ್ ನ ಗ್ರೋ ಮಾಡಿ. 2020ರಲ್ಲಿ ನಿಮ್ಗೆ ಮಾನಿಟೈಸ್ ಆಗಿ ಪಕ್ಕಾ ಪೇಮೆಂಟ್ ಬರುತ್ತೆ. ಇದಕ್ಕೆ ನಿಮ್ಗೆ ಗೈಡೆನ್ಸ್ ಬೇಕಂದ್ರೆ ನಂದೇ ವಿಡಿಯೋಸ್ ನ ಫಾಲೋ ಮಾಡಿ, ನನಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲ. ನಿಮ್ಗೆ ಯಾರ ಕ್ರಿಯೇಟರ್ ವಿಡಿಯೋ ಇಷ್ಟ ಆಗುತ್ತೆ, ಯಾರ ಕ್ರಿಯೇಟರ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋ ಹೇಳೋ ರೀತಿ ಇಷ್ಟ ಆಗುತ್ತೆ, ಅವರ ವಿಡಿಯೋಸ್ ನ ನೋಡಿ, ಅವರ ವಿಡಿಯೋಸ್ ನ ಫಾಲೋ ಮಾಡಿ. ಅವರು ಕರೆಕ್ಟ್ ಇನ್ಫಾರ್ಮೇಶನ್ ಕೊಡ್ತಿದಾರೋ ಇಲ್ವಾ ಅದನ್ನ ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಅವರ ಗೈಡೆನ್ಸ್ ಇಂದ ನಿಮ್ಮ ಚಾನಲ್ ಸಹ ಗ್ರೋ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಗೆ ಕಷ್ಟ ಏನಂದ್ರೆ ನಾನು ಮುಂದೆ ಹೋಗ್ತೀನಿ ಅಂತ ಡಿಸೈಡ್ ಮಾಡೋದು. ಸರಿ ಅಂತ ಒಂದ್ ಹೆಜ್ಜೆ ಮುಂದಿಟ್ರೆ ನೆಕ್ಸ್ಟ್ ಕೆಲ್ಸನೇ ಮುಂದೆ ಓಡೋದು. ಸಿಂಕ್ ಆಯ್ತಲ್ಲ?